ಗುತ್ತಿಗೆದಾರರ ಸಂಘದಿಂದ ಮಂಜುನಾಥ್ ಅವರು ಇವತ್ತು ನಮ್ಮ ಪ್ಯಾನಲ್ನಲ್ಲಿದ್ದಾರೆ. ಇವತ್ತು ಮಧ್ಯಾಹ್ನ ತಾನೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಧಿಕಾರಿಗಳು ತುಂಬ ಲಂಚ ಕೇಳ್ತಾ ಇದ್ದಾರೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಹೇಳಿ ಅನ್ನುವ ಮನವಿಯನ್ನು ಮಾಡಿಕೊಂಡ್ರು. ನಮ್ಮ ಸ್ಟುಡಿಯೋದಲ್ಲಿ ನಾನು ಕೇಳಿದೆ ಎಷ್ಟು ಕೇಳ್ತಾರೆ ಅಧಿಕಾರಿಗಳು ಅಂತ. 8% ಅಂದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅಂದರೆ ಸಂದೇಶ ತಲುಪಲಿ ಅನ್ನುವ ಕಾರಣಕ್ಕೆ ಮುಖ್ಯಮಂತ್ರಿಗಳ ಕಡ್ಡಿ ಮುರಿದಂಗೆ ಹೇಳಿದ್ರು ಲಂಚ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು ಅಂತ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಕಡಿಮೆ ಮಾಡ್ಕೊಳ್ಳಿದ್ರೆ ಎಷ್ಟು ಕೊಡಕ್ಕೆ ತಯಾರಿದ್ದೀರಿ ಸರ್? ಸರ್, ಇಲ್ಲಿ ನಮ್ದೆಲ್ಲ ಏನಾಗಿದೆ ಅಂದರೆ ನಾವು ಭಾಳ ಕಷ್ಟದ ಪರಿಸ್ಥಿತಿನಲ್ಲಿ ಇರ್ತೀವಿ. ಒಂದು ಕೆಲಸ ಮಾಡಿರ್ತೀವಿ ಅಂದರೆ ಬಂಡವಾಳ ಹಾಕಿರ್ತೀವಿ, ವರ್ಷಗಟ್ಟಲೆ ಕಾದಿರ್ತೀವಿ. ನಮ್ಗೇನು ಗೊತ್ತಾ, ಅಟ್ಲೀಸ್ಟ್ ದುಡ್ಡು ಬಂದರೆ ಸಾಕಪ್ಪ, ಕೊಟ್ಟರಿಗೆ ಕೊಡ್ಬೋದು ಅನ್ನೋ ಒಂದು ಲೆಕ್ಕದಲ್ಲಿ ನಾವು ಇರ್ತೀವಿ. ಹೌದು. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಮೊದಲೆಲ್ಲ ಇತ್ತು ಸಾರ್ ಎಲ್ಲ ಹೇಳ್ದಂಗೆ ಏನಾಗಿತ್ತು ಅಂದರೆ, ಮೊದಲು ನಾವು ಕೆಲಸ ಮುಗಿಸಿದ ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ಜನಪ್ರತಿನಿಧಿ ಕರೆದ್ಬಿಟ್ಟು ಒಂದು ಫಂಕ್ಷನ್ ಇದೆಯಪ್ಪ, ಒಂದು ಎಲೆಕ್ಷನ್ ಇದೆಯಪ್ಪ, ಏನೋ ಇಷ್ಟು ಕೊಡಿ ಅಂತ ಇತ್ತು. ಈಗ ಏನಾಗಿತ್ತು ಅಂದರೆ 2000 ಈಗ 3 ವರ್ಷದ ಕೆಳಗೆ ಏನಾಗಿತ್ತು, 56,000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು ನಮ್ಮಲ್ಲಿ. 56,000 ಕೋಟಿ ಪೆಂಡಿಂಗ್ ಬಿಲ್. ಆ ಸಂದರ್ಭದಲ್ಲೂ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೆಂಪಣ್ಣವ್ರ ನೇತೃತ್ವದಲ್ಲಿ ಕಂಡ್ವಿ. ಕಂಡಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ನಂದೇನು ಇಲ್ಲಪ್ಪ, ಎಲ್ಲ BJP ಸರ್ಕಾರ ಇಷ್ಟು ಬುತ್ತಿ ಇಟ್ಟೋಗಿದೆ, ಸೊ ಅದನ್ನು ಕ್ರಮೇಣವಾಗಿ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಅದರಲ್ಲೂ ಕೆಲವು ವಿಚಾರಗಳು ಭಾಳ ಅವ್ಯವಹಾರ ನಡೆದಿದ್ದಾವೆ. ನಾಗರಾಜ್ ಅವರು 2,70,000 ಕೋಟಿ ಪೆಂಡಿಂಗ್ ಇಟ್ಟಿಲ್ಲ. ಸಾಹೇಬ್ರು ಏನೋ ಹೇಳ್ತಾರೆ, ಅಲ್ಲ ಸಾಹೇಬ್ರು ಏನು ಹೇಳ್ತಾರೆ, ಸಾಲ ಕನ್ಸ್ಟ್ರಕ್ಷನ್ ಸರ್ಕಾರದಲ್ಲಿ ಸಾಲ ಮಾಡೋದು, ಎಲ್ಲ ರೀತಿಯಲ್ಲಿ ಮೆಟೀರಿಯಲ್ ಸಪ್ಲೈ ಇರ್ಬೋದು, ಎಲ್ಲ ರೀತಿಯ ಹಾಸ್ಪಿಟಲ್ ಖರೀದಿ ಇರ್ಬೋದು. ಇವ್ರೇನು ಇವ್ರು ಹಾಸ್ಪಿಟಲ್ ಖರೀದಿ ಮಾಡೋರ? ರಾಜ್ಯದ ಒಟ್ಟಾರೆಯಾಗಿ 2.7 ಲಕ್ಷ ಕೋಟಿಗಳಷ್ಟು ಸಾಲವನ್ನ ನನ್ನ ತಲೆ ಮೇಲೆ ಇಟ್ಟೋಗಿದ್ದರು. ನಾಗರಾಜ್ ಯಾದವ್ ಈಗ ಬರೀ 32,000 ಉಳ್ಕೊಂಡಿದೆ ಅಂತ ಹೇಳ್ಬೇಡಿ, 32,000 ಕೋಟಿ ಅಷ್ಟೇ ಉಳ್ಕೊಂಡಿದೆ ಅಂತ ಹೇಳ್ಬಿಡಿ. ಎಷ್ಟು ಉಳ್ಕೊಂಡಿದೆ ಅನ್ನೋದು ಹೇಳ್ರಿ. ಕ್ಲಿಯರ್ ಮಾಡಿದ್ದೇವೆ, 32,000 ಕೋಟಿ ಅಷ್ಟೇ ಉಳ್ಕೊಂಡಿದೆ ಅಂದ್ರೆ ನಾವು ನೋಡಿ ಸರ್, ನಮ್ದು ಕನ್ಸ್ಟ್ರಕ್ಷನ್ ವಿಚಾರವಾಗಿ ನಾವು ಹೇಳ್ತಾ ಇದೀವಿ. ರೋಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಡ್ರೈನ್ ಆಗಿರ್ಬೋದು, ಈ ಕನ್ಸ್ಟ್ರಕ್ಷನ್ ವಿಚಾರವಾಗಿ ನಾವು ಗುತ್ತಿಗೆದಾರ ಸಂಘದವ್ರು ನಾವು ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ದು ಪ್ರಾಬ್ಲಮ್ ಏನಾಗಿರುತ್ತೆ, 56,000 ಕೋಟಿ ಪೆಂಡಿಂಗ್ ಇದ್ದಾಗ 1 ವರ್ಷದ ಕೆಳಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿದಾಗ, ನೋಡಪ್ಪ ಕೆಂಪಣ್ಣ, ಇದೆಲ್ಲ BJP ಸರ್ಕಾರದವರು ಮಾಡ್ಕೊಂಬಂದಿರ್ತಕ್ಕಂಥದ್ದು, ನಾನು ಇದಕ್ಕೊಂದು ಸ್ವಲ್ಪ ಇದ್ರಾಗೆಲ್ಲ ಅನ್ಯಾಯ ಭಾಳ ನಡೆದ್ಬಿಟ್ಟಿದೆ, ಅದಕ್ಕೆ ನಾಗಮೋಹನ್ ದಾಸ್ ಕಮಿಟಿ ಅಂತಂದು ಹೇಳ್ಬಿಟ್ಟು ಮಾನ್ಯ ನ್ಯಾಯಾಧೀಶ ಅವರು ಕಮೆಂಟ್, ಅದಕ್ಕೆ ನಿಮ್ಮದು ಏನಾದ್ರು ಇದ್ದರೆ ನಿಮ್ಮದು ದಾಖಲೆಗಳೆಲ್ಲ ಕೊಡಿ ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ 6,000 ಪುಟಗಳು ಇದನ್ನು ದಾಖಲೆಗಳನ್ನ ನಾಗಮೋಹನ್ ದಾಸರಿಗೆ ಕೊಟ್ಟಿದ್ದೀವಿ. ಅದು ನಮಗೆ ಬೇಕಾಗಿಲ್ಲ. ಈಗ ಹಿಂದಾಗಿರುತ್ತೆ. ಅದನ್ನು ನಾವು ಪದೇ ಪದೇ ನಾವು ಕೇಳ್ಕೊಂತ ಬಂದಂಥ ಸಂದರ್ಭದಲ್ಲಿ ಏನಾಯಿತು, ಕೊನೆಗೆ ಜೊತೆಗೆ ಇಲ್ಲಿ ಡೆವಲಪ್ಮೆಂಟು ಪ್ಲಸ್ ಪೆಂಡಿಂಗ್ ಬಿಲ್, ಡೆವಲಪ್ಮೆಂಟ್ಸು ಪೆಂಡಿಂಗ್ ಬಿಲ್, ಇವ್ರೇನು ಕೆಲಸ ನಿಲ್ಲಿಸಿಲ್ಲ. ಇವರು ಕಾಮಗಾರಿ ನಡೀತಾನೆ ಇದ್ದಾವೆ, ಕಾಮಗಾರಿ ಆಗ್ತಾನೆ ಇದ್ದಾವೆ, ಹೊಸ ಕಾಮಗಾರಿಗಳು, ಹಳೆ ಕಾಮಗಾರಿಗಳು. ಸುತ್ತಿ ಮೈಲಾರಕ್ಕೆ ಬಂದಂಗೆ ನಾ ಹೇಳಿದ 8% ಕೇಳ್ತಿದಾರಂತ. ಎಷ್ಟು ಕೊಡ್ತೀರಿ ಸರ್? ಎಷ್ಟು ಕೊಡ್ತೀರಾ ಅಂತ ಸರ್, ನಮಗೆ ಇಲ್ದಂಗೆ ಮಾಡಿ, ನಮಗೆ ಇಲ್ದಂಗೆ ಮಾಡಿದ್ರೆ ಬಹಳ ಸಂತೋಷ ಸರ್. ನಮಗೆ ಕಮಿಷನ್ ಇಲ್ದಂಗೆ ಮಾಡಿದ್ರೆ ಬಹಳ ಸಂತೋಷ. ಮುಖ್ಯಮಂತ್ರಿಗಳಿಗೆ ಕಡಿಮೆ ಮಾಡಿ ಅಂದ್ರಿ. ಅಲ್ಲ ಸರ್, ನಿಮ್ಮ ನೆನೆಸ್ಕೊಂತಾರೆ ಅಜಿತ್ ಸರ್, ಕಾಂಟ್ರಾಕ್ಟರ್ಗಳಿಗೆ ಮುಖ್ಯಮಂತ್ರಿಗಳಿಗೆ ನೀವು ಕಡಿಮೆ ಮಾಡಿ ಕಮಿಷನ್ ಅಂತ ಕೇಳ್ಕೊಂಡಿದ್ದೀರಿ. ಕಡಿಮೆ ಮಾಡಿ ಇನ್ ದಿ ಸೆನ್ಸ್, ಮೊದಲು ಏನಾಗಿತ್ತು ಗೊತ್ತಾ ಸರ್? ಅಲ್ಲ, ನಮ್ಗೆ ಅರ್ಥ ಮಾಡ್ತಿರೋದು ಏನಾಗ್ತಿದೆ ಅಂದ್ರೆ ಕಮಿಷನ್ ಕ್ವಶ್ಚನ್ ಅಲ್ಲ, ಇಲ್ಲಿ ಒಂದು ವಿಷಯ ಇದೆ ಸರ್, ಇದನ್ನ ಹೇಳ್ಬಿಡ್ತೀನಿ ಸರ್. ಈ ಘಟನೆ ಒಂದೇ ಒಂದು ಅಲ್ಲ, ಯಾವ ಕಷ್ಟನೂ ಇಲ್ಲ. 2.7 ಲಕ್ಷ ಕೋಟಿ ಸಾಲ ಮಾಡೋಗಿದ್ರು, ಪೆಂಡಿಂಗ್ ಇಟ್ಟೋಗಿದ್ರು, ನಾವು ಅದನ್ನ ತೀರಿಸ್ತಾ ಇದ್ದೇವೆ. 100 ಬಿಲ್ಗಳನ್ನು ತೀರಿಸ್ತೀವಿ. ಕಮಿಷನ್ ಯಾರು ಕೊಡೋದಿಲ್ಲ. ಕಮಿಷನ್ ಕೊಡೋದೇ ಇದ್ರೆ ನಿಮ್ ಬಿಲ್ ಒಂದು ಘಟನೆ ನಡೆಯುತ್ತೆ ಸರ್. ಈಗ ನಮ್ಮ ವಾಹಿನಿಯಲ್ಲಿ, ಸುವರ್ಣ ವಾಹಿನಿಯಲ್ಲಿ ಬಂದಂತದ್ದು ಸರ್. ಇವತ್ತು ಬೆಂಗಳೂರು ನಗರದ ಗುತ್ತಿಗೆದಾರರ ಅಸೋಸಿಯೇಷನ್ ಅವರು ಬೆಂಗಳೂರು ನಗರದಲ್ಲಿದ್ದಂತ ಪೆಂಡಿಂಗ್ ಬಿಲ್ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದಂತ ಸಂದರ್ಭದಲ್ಲಿ ಇಲ್ಲಿ ಅವ್ಯವಹಾರ ನಡೆದಿದೆ, ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ, ತನಿಖೆ ಆಗೋವರೆಗೂ ಅಂತ ಹೇಳಿದೆ. ಆದ್ರೆ ತನಿಖೆನೇ ಆಗದೆ ಇಲ್ಲಿವರೆಗೂ ಬಿಲ್ ಏನ್ ಕೊಟ್ರಿ? ಅದೊಂದು ಸಾಕ ನಿಮಗೆ ಭ್ರಷ್ಟಾಚಾರಕ್ಕೆ? ಅದೊಂದು ಸಾಲದ ಸರ್ ನಿಮಗೆ? ಅದೊಂದೇ ಒಂದು ಉದಾಹರಣೆ ಕೆಲಸ ಎಲ್ಲವೂ ಹೊರಗಡೆ ಬರ್ತದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.